ಇನ್ನು ಈ ಮೂಡಾ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಇದನ್ನು ತುಂಬ ಚುರುಕಾಗಿ ಮಾಡ್ತಾ ಇದ್ದಾರೆ. ನಮಗೊಂದಷ್ಟು ದಾಖಲೆಗಳು ಬೇಕು ಅಂತ ಈಗ ಮೂಡಾನಲ್ಲಿ ಕೇಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಒದಗಿಸ್ಕೊಡಿ ಅಂತ ಕಡತ ಯಜ್ಞ ನಡೀತಾ ಇದೆ. ವಿರುದ್ಧದ ಮೂಡಾ ಪ್ರಕರಣ ಇದು. ಮೂಡಾದಲ್ಲಿ ನಡೀತಾ ಇದೆ ಕಡತ ಯಜ್ಞ. ಕಡತ ಯಜ್ಞ ಅಂದ್ರೆ ಏನು? ಮೂಡಾ ಬಳಿ ದಾಖಲೆಯನ್ನ ಕೇಳಿದ್ದಾರೆ ಲೋಕಾಯುಕ್ತದವರು. ದಾಖಲೆ ನೀಡೋದಕ್ಕೆ ಮೂಡಾಗೆ ಬೇಕಿದೆ 15 ದಿನ. ತುರ್ತಾಗಿ ದಾಖಲೆ ಪ್ರತಿ ಕೊಡುವಂತೆ ಲೋಕಾಯುಕ್ತರು ಕೇಳಿದ್ದಾರೆ. 13 ಜೆರಾಕ್ಸ್ ಮಷಿನ್ಗಳಲ್ಲಿ ದಾಖಲೆ ಪ್ರತಿಯನ್ನ ತೆಗಿತಾ ಇದ್ದಾರೆ ಸಿಬ್ಬಂದಿ. ಎಲ್ಲ ದಾಖಲೆ ಕೊಡೋದಕ್ಕೆ 15 ದಿನ ಆದರೂ ಬೇಕಂತೆ. ಇದು ಕೇವಲ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ್ದು ಅಂತಾನೆ ಅಲ್ಲ. 2015ರಿಂದ ಈ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ ಪಡ್ಕೊಂಡಿದ್ದಾರೆ, ಯಾರ್ಯಾರ ಹೆಸರಿಗೆ ಯಾವ್ಯಾವ ಏರಿಯಾದಲ್ಲಿ ಸೈಟು ರಿಜಿಸ್ಟ್ರೇಷನ್ ಆಗಿದೆ, ಈ ಎಲ್ಲ ಮಾಹಿತಿನೂ ಕೊಡಬೇಕಲ್ಲ. ಅದಕ್ಕೋಸ್ಕರ ಒಂದು 3-4 ಜೆರಾಕ್ಸ್ ಮಷೀನು ಹೊಸದಾಗಿ ಪರ್ಚೇಸ್ ಮಾಡಿದ್ದಾರೆ ಮೂಡಾದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ್, 15 ದಿನ ಬೇಕು ಅಂತಂದರೆ ಏನು 1 ಲಕ್ಷ ಪ್ರತಿಗೂ ಹೆಚ್ಚು ಜೆರಾಕ್ಸ್ ತೆಗಿಬೇಕಾಗುತ್ತಾ? ಎಲ್ಲ ಕಡತಗಳು ಇದೆಯಾ, ಎಲ್ಲ ಮಾಹಿತಿಗಳು ಇದೆಯಾ ಮೂಡಾದವ್ರ ಹತ್ರ? ಸೊ ಅದನ್ನು ಈಗ ಲೋಕಾಯುಕ್ತದವರಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಹೇಗೆ ಅಂತ? ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಅರವಿಂದ್, ಒಟ್ಟು 1 ಲಕ್ಷಕ್ಕೂ ಅಧಿಕ ಪ್ರತಿಗಳನ್ನು ಜೆರಾಕ್ಸನ್ನು ತೆಗಿಬೇಕಾದಂತಹ ಸ್ಥಿತಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ. ಯಾಕಂದರೆ ಹೆಚ್ಚು ಕಡಿಮೆ ಎಲ್ಲ ದಾಖಲಾತಿಗಳನ್ನು ಕೂಡ ಅವರು ಕೊಡಬೇಕಾಗಿದೆ. ಒಂದು ಕಡೆ ಲೋಕಾಯುಕ್ತಕ್ಕೆ ಕೊಡಬೇಕಾಗಿದೆ, ಮತ್ತೊಂದು ಕಡೆಯಲ್ಲಿ ಜಸ್ಟಿಸ್ ದೇಸಾಯಿ ಅವರ ಪೀಠಕ್ಕೂ ಕೂಡ ಕೊಡಬೇಕಾಗಿರುವಂಥದ್ದು. ಮತ್ತು ಒಂದು ವೇಳೆ ED ಅವರು ಕೇಳುವಂಥ ಸಂದರ್ಭವೂ ಕೂಡ ಇದೆ. ಹಾಗಾಗಿ ಅವರು ಕೇಳಿದ್ರು ಕೂಡ ಅದೇ ದಾಖಲೆಗಳು. ಪ್ರಾಬ್ಲಮ್ ಇರುವಂಥದ್ದು ಅರವಿಂದ್, ಒಬ್ಬರಿಗೆ ಕೊಟ್ಟಂಥ ಒಂದು ಪ್ರತಿ ಮತ್ತೊಂದು ಪ್ರತಿಯನ್ನು ಮಾಡಬೇಕು. ಅಲ್ಲಿಗೆ ಹೆಚ್ಚು ಕಡಿಮೆ ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಈಗ ಒಂದೊಂದು ತನಿಖಾ ಸಂಸ್ಥೆ ಕೇಳಿರುವಂತಹ ದಾಖಲಾತಿಗಳನ್ನ ಕೊಡೋದಕ್ಕೆ ಕನಿಷ್ಠ ಪ್ರಕಾರ 15 ದಿನ ಆದರೂ ಮೂಡಾಕ್ಕೆ ಬೇಕಾಗಿದೆ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೂಡ ಮೂಡಾದವರು ತಿಳಿಸಿದ್ದಾರೆ, ನಾವು ಎಷ್ಟೇ ಸ್ಪೀಡಾಗಿ ಕೆಲಸ ಮಾಡ್ತಾ ಹೋದರೂ ಕೂಡ ನೀವೆಲ್ಲ ಕೇಳಿರುವಂಥ ಎಲ್ಲ ದಾಖಲೆಗಳನ್ನ ಕೊಡೋದಕ್ಕೆ ನಮಗೆ ಕನಿಷ್ಠ 15 ದಿನವಾದರೂ ಬೇಕು ಅನ್ನುವಂಥದ್ದು. ಈಗಾಗಲೇ ಈ ಕಾರಣಕ್ಕೋಸ್ಕರವಾಗಿ ಒಟ್ಟು 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಹೊಸ ಜೆರಾಕ್ಸ್ ಮಿಷಿನ್ಗಳನ್ನ ಖರೀದಿಯನ್ನು ಮಾಡಲಾಗಿದೆ. ಒಟ್ಟು ಮೂಡಾದಲ್ಲಿ ಇದ್ದಂಥ ಜೆರಾಕ್ಸ್ ಮಿಷಿನ್ಗಳು, ಹೊಸ ಜೆರಾಕ್ಸ್ ಮಿಷಿನ್ಗಳು ಎಲ್ಲವೂ ಸೇರಿ ಒಟ್ಟು 13 ಜೆರಾಕ್ಸ್ ಮಿಷಿನ್ಗಳಲ್ಲಿ ಈ ಪ್ರತಿಗಳನ್ನ ತೆಗೆಯಲಾಗ್ತಾ ಇದೆ. ಯಾಕೆಂದರೆ ಅರವಿಂದ್, 2015ರಿಂದ 2024ರವರೆಗೂ ಕೂಡ ಕೆಲವೊಂದಿಷ್ಟು ದಾಖಲಾತಿಗಳು, ಅದಕ್ಕಿಂತಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೆಸರೆಯ ಸರ್ವೆ ನಂಬರ್ 424 ಏನಿದೆ, ಅದರ ಮೂಲ ದಾಖಲಾತಿಗಳು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಅರವಿಂದ್. ಅದು ಯಾರಿಂದ ಶುರುವಾಯಿತು, ಆ ಜಮೀನು ಯಾರಿಗೆ ಮೊದಲು ಹಸ್ತಾಂತರವಾಯಿತು, ಅದರಿಂದ ಯಾವ್ಯಾವ ಬದಲಾವಣೆಗಳಾದವು, ಯಾವ ರೀತಿಯಂಥ ಪ್ರೊಸೀಜರ್ಸ್ ಯಾವ್ಯಾವ ಹಂತದಲ್ಲಿ ನಡೆದವು, ಎಲ್ಲದನ್ನು ಕೂಡ ಕೊಡಬೇಕಾಗಿರುವಂಥದ್ದು. ಅದರ ಜೊತೆಗೆ 2015ರಿಂದ 2024ರವರೆಗೂ ಕನಿಷ್ಠ ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ 1600 50-50 ಅನುಪಾತದ ಸೈಟ್ಗಳ ಹಂಚಿಕೆ ಆಗಿದೆ. ಹಾಗಾಗಿ ಅವುಗಳ ಮೂಲ ದಾಖಲಾತಿಗಳೇನು, ಅವರಿಗೆ ಯಾವ ಸೈಟಿನ ಯಾವ ಭೂಮಿಯ ಬದಲು ಇದಕ್ಕೆ ಪರ್ಯಾಯ ಜಮೀನನ್ನು ಕೊಟ್ಟರು, ಎಲ್ಲದೂ ದಾಖಲಾತಿಗಳನ್ನು ಕೂಡ ಕೊಡಬೇಕಾಗಿದೆ. ಹೀಗಾಗಿ ಮೂಡಾ ಅಧಿಕಾರಿಗಳು ಕನಿಷ್ಠ 15 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಮೈಸೂರು ಭಾಗದಲ್ಲಿ ಒಂದು ಮಾತಿದೆ ಅರವಿಂದ್, ಮೂಡಾ ಯಾವಾಗಲೂ ಕೂಡ ಸಂಜೆ 6 ಗಂಟೆ ಮೇಲೆ ಯಾಕೆ ವರ್ಕ್ ಮಾಡುತ್ತೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರು. ಆ್ಯಕ್ಚುಲಾಗಿ ಈಗಂತೂ ಮೂಡಾ 6 ಗಂಟೆ ಮೇಲೂ ಕೂಡ ಸಂಜೆ ವರ್ಕ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವತ್ತು ಯಾಕೆ ಮಾಡ್ತಾ ಇದ್ರು ಗೊತ್ತಿಲ್ಲ. ಈಗಂತೂ ಜೆರಾಕ್ಸನ್ನು ತೆಗೆಯುವ ದೃಷ್ಟಿಯಿಂದನಾದರೂ ಸಂಜೆ 6 ಗಂಟೆ ಮೇಲೂ ಕೂಡ ಕೆಲಸ ಮಾಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಆದರೆ ಇವರು ತಪ್ಪಿಸ್ಕೊಳಕ್ಕಂತೂ ಆಗಲ್ಲ, ಹಗಲು ರಾತ್ರಿ ಕೆಲಸ ಮಾಡಲೇಬೇಕು. ಲೋಕಾಯುಕ್ತದವರಿಗೆ ದಾಖಲೆಗಳನ್ನು ಕೊಡಲೇಬೇಕು. ED ಅವ್ರು ಕೇಳಿದ್ರೆ ಅವ್ರು ಕೊಡಬೇಕಾಗುತ್ತೆ. ಜಸ್ಟಿಸ್ ದೇಸಾಯಿ ಕಮಿಟಿ ಇದೆಯಲ್ಲ, ಅದಕ್ಕೂ ಕೊಡಬೇಕಾಗುತ್ತೆ. ಸೊ ಕೆಲಸ ನಡೀತಾ ಇದೆ.